ನಮಸ್ಕಾರ ಫ್ರೆಂಡ್ಸ್. ತೇಜಸ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗ ಈ ವಿಡಿಯೋದಲ್ಲಿ ನಾವು 2025 ಜಾನ್ವರಿಯಲ್ಲಿ ಹೊಸದಾಗಿ ಲಾಂಚ್ ಆಗ್ತಿರುವಂತಹ ಮೊಬೈಲ್ ಫೋನ್ಸ್ನ ನೋಡುವ. ಇದೇನು ಅಂತ ಅಂದರೆ ಎಲ್ರಿಗೂ ಕೂಡ ಹೊಸ ಮೊಬೈಲ್ಗಳನ್ನ ತಗೊಳ್ಳುವಂಥ ಒಂದು ಕ್ರೇಜ್ ಇದ್ದೇ ಇರುತ್ತೆ. ಸೊ ಈ ವರ್ಷ ಜಾನ್ವರಿಯಲ್ಲಿ ಯಾವ ಮೊಬೈಲ್ ಫೋನ್ಸ್ ಎಲ್ಲ ಲಾಂಚ್ ಆಗ್ತಾ ಇದ್ದಾವೆ ಅದನ್ನ ನಾವು ಈಗ ನೋಡ್ತಾ ಹೋಗ್ತೀವಿ. ಮೊದಲನೆಯದಾಗಿ ಒನ್ ಪ್ಲಸ್ 13 ಮತ್ತು ಒನ್ ಪ್ಲಸ್ 13R. ಸೊ ಇದು ಈ ಸೀರೀಸ್ ಅಲ್ಲಿ ಇರುವಂತಹ ಅಥವಾ ಈ ನಾವು ಏನೇ ಹೇಳ್ತಾ ಇದ್ದೀವಿ ಹೊಸದಾಗಿ ಲಾಂಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಇರುವಂತಹ ಮೊದಲನೇ ಮೊಬೈಲು. ಸೊ ಒನ್ ಪ್ಲಸ್ 13 ಮತ್ತೆ ಒನ್ ಪ್ಲಸ್ 13R. ಸೊ ಇದರ ಫೀಚರ್ಸ್ ಬಂದು ನಾನು ನೋಡಿದ್ರೆ ನೀವು ಒನ್ ಪ್ಲಸ್ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರಾಗನ್ L8 ಎಲೈಟ್, ಡಿಸ್ಪ್ಲೇ 6.3 ಇಂಚಸ್ ಇದೆ, ಮತ್ತು ರಿಫ್ರೆಶಿಂಗ್ ರೇಟು, ರ್ಯಾಮ್ 24 GB ಇದೆ, ಮತ್ತು ಸ್ಟೋರೇಜು 1 TB ವರೆಗೂ ಕೊಟ್ಟಿದ್ದಾನೆ. ಸೊ ಯಾವುದರಲ್ಲಿ ಅಂದರೆ ಒನ್ ಪ್ಲಸ್ 13ಅಲ್ಲಿ ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ನೋಡ್ಬೋದು ನೀವು 50 MP 32 MP ಇದೆ. ಬ್ಯಾಟ್ರಿ ಪವರ್ 6000 mAh ಕೊಟ್ಟಿದ್ದಾನೆ. ಅಂಡ್ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ ಆಗಿ ಇಲ್ಲಿ ಕೊಟ್ಟಿರುವಂಥ ಪ್ರೈಸಸ್ ಎಲ್ಲನೂ ಕೂಡ ಏನಂದರೆ ಅಪ್ರಾಕ್ಸಿಮೇಟು ಇದು, ಯಾಕಂದರೆ ಇದು ಇನ್ನೂ ಲಾಂಚ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಇದನ್ನು ಅಪ್ರಾಕ್ಸಿಮೇಟ್ ಆಗಿ ಹಾಕಿದ್ದೀನಿ. ಸೊ ಲಾಂಚ್ ಆದರೆ ಇದರ ಲಾಂಚ್ ಪ್ರೈಸ್ ಬಂದು 69,999, ಅಂದರೆ ಆಲ್ಮೋಸ್ಟ್ ನಿಮಗೆ 70,000ದಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಇದರ ಲಾಂಚ್ ಬಂದು ಜಾನ್ವರಿ 2025 ಆಗಿರುತ್ತೆ. ಈ ತಿಂಗಳಲ್ಲಿ ಇದು ಲಾಂಚ್ ಆಗ್ತಾ ಇದೆ. ಮತ್ತು ಇನ್ನೊಂದು ಬಂದು ಒನ್ ಪ್ಲಸ್ 13R. ಸೊ ಇದು ಬಂದು ಸ್ನ್ಯಾಪ್ಡ್ರಾಗನ್ 8 ಎಲೈಟ್ ಪ್ರೊಸೆಸರ್ ಆಗಿದೆ, ಮತ್ತು ಸೇಮ್ ಎರಡು ಕೂಡ ಡಿಸ್ಪ್ಲೇ ಸೇಮ್ ಇದೆ, ಮತ್ತು ರಿಫ್ರೆಶ್ ರೇಟ್ ಸೇಮ್ ಇದೆ. ಬಟ್ ಮೇಯ್ನ್ ನಿಮಗೆ ಡಿಫ್ರೆನ್ಸ್ ಕಾಣಿಸೋದು ಎಲ್ಲಿ ಅಂತಂದರೆ 13 ಮತ್ತು 13Rಗೆ ರ್ಯಾಮು ಅಪ್ ಟು 16 GB ಇದೆ. ಇದರಲ್ಲಿ ರ್ಯಾಮ್ 13Rಲ್ಲಿ ನಿಮಗೆ 16 GB, 13ಅಲ್ಲಿ 24 GB ಇದೆ. ಮತ್ತು ಕ್ಯಾಮ್ರಾ ಡ್ಯುಯಲ್ ಕ್ಯಾಮ್ರಾ ಇದೆ ಎರಡಕ್ಕೂ ಕೂಡ. ಜೊತೆಗೆ 13ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಮತ್ತು ರೇರ್ ಕ್ಯಾಮ್ರಾ 50 MP ಪ್ಲಸ್ 50 MP, ಫ್ರಂಟ್ 16 MP, ಮತ್ತು ಚಾರ್ಜಿಂಗು 80 ವ್ಯಾಟು, ಬ್ಯಾಟ್ರಿ ಕೂಡ 6000 mAh. ಬಟ್ ಸ್ಟೋರೇಜ್ ಕಡಿಮೆ ಆಗಿರೋದ್ರಿಂದ 13Rಗೆ ಪ್ರೈಸ್ ಬಂದು 44,000 ಅಥವಾ 45,000 ಆಗ್ತಾ ಇದೆ. ಸೊ ಇದು ಮೊದಲನೇದು. ಎರಡನೇದು ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಲಿಮಿಟೆಡ್ ಎಡಿಷನ್ ಇದು. ಸೊ ಇದೇನು ಅಂತ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ. ಇದರ ಫೀಚರ್ಸನ್ನು ನೀವು ನೋಡ್ಬೋದು. ಪ್ರೊಸೆಸರ್ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ ಇದೆ, ಡಿಸ್ಪ್ಲೇ 6.9 ಇದೆ, ಮತ್ತು ರಿಫ್ರೆಶ್ ರೇಟು 120. ನೀವು ಒನ್ ಪ್ಲಸ್ 13 ನೋಡಿದ್ರೆ ಇದು 6.3 ಇಂಚಸ್ ಇತ್ತು. ಇದು ಡಿಸ್ಪ್ಲೇ ಸೈಜು ಇವಾಗ 6.9 ಇಂಚಸ್ ಆಗಿದೆ. ಮತ್ತು ರ್ಯಾಮ್ 16 GB, ಸ್ಟೋರೇಜ್ ಅಪ್ ಟು 1 TB ಕೊಡ್ತಿದ್ದಾನೆ. ರೇರ್ ಕ್ಯಾಮ್ರಾ 200, 50 ಪ್ಲಸ್ 50 ಪ್ಲಸ್ 10, ಅಂದರೆ 4 ಕ್ಯಾಮ್ರಾಸ್ ಬರ್ತಿದ್ದಾವೆ ಹಿಂದೆಗಡೆ. ಫೋನ್ ಹಿಂದೆಗಡೆ 4 ಕ್ಯಾಮ್ರಾ ನೋಡ್ಬೋದು ನೀವು. 4 ಪ್ಲಸ್ 1 5. ಫ್ರಂಟ್ ಕ್ಯಾಮ್ರಾ 12 MP, ಬ್ಯಾಟ್ರಿ 5000 mAh, ಚಾರ್ಜಿಂಗು 45 ವ್ಯಾಟ್ಸು. ಪ್ರೈಸ್ ಬಂದು 1,30,000 ಅಪ್ರಾಕ್ಸಿಮೇಟ್ ಆಗಿದೆ. ಸೊ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗ್ಬೋದು, 1,20,000 ಅಥವಾ 1,40,000 ವರೆಗೂ ಹೋಗ್ಬೋದು. ಇದು ಕೂಡ ಈ ಮಂತಲ್ಲೇ ಜಾಯ್ನ್ ಆಗ್ತಾ ಇರೋದು. ನೆಕ್ಸ್ಟ್ ಬರ್ತಿರುವಂತಹ ಮೊಬೈಲ್ ಯಾವುದು ಅಂತ ಅಂದರೆ iQ Neo 10 ಮತ್ತು 10 Pro. ಸೊ ಇದು ಮುಂದಿನವಂತಹ ಫೋನು. ಸೊ ಇದು ಕೂಡ ಅಷ್ಟೇ, ಇದು ಜಾನ್ವರಿಯಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು iQ Neo 10 Pro ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಏನು ಅಂತ ಅಂದರೆ ಎಕ್ಸ್ಪೆಕ್ಟೆಡ್ ಇಮೇಜಸ್ ಅಷ್ಟೇ. ಅಂದರೆ ಇದನ್ನ ಇದೇ ಥರನೇ ಕೊಡ್ಬೋದು ಅಥವಾ ಇದನ್ನ ಮತ್ತೆ ಮಾಡಿಫೈ ಮಾಡಿ ಬೇಕಾದರೂ ಕೊಡ್ಬೋದು, ಇದು ಯಾವುದೇ ಮೊಬೈಲ್ನ ನಾವು ತೊಗೊಂಡ್ರು ಕೂಡ. ಸೊ ಇದರ ಫೀಚರ್ಸನ್ನು ನೋಡಿದ್ರೆ iQ Neo 10 ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರಾಗನ್ 8 Gen 3, 6.78 AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾನೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿ ಇದೆ ಡಿಸ್ಪ್ಲೇ ಮಾತ್ರ. ಮತ್ತು ರ್ಯಾಮ್ ಕೂಡ ಅಷ್ಟೇ. ಇದ್ರದ್ದು Neo 10 ಮತ್ತು Neo 10 Pro
ನೀವು ರ್ಯಾಮ್ ನೋಡಿದ್ರೆ 12 GB ಮತ್ತು 16 GB. 8 GB ನಾವು ಒಳ್ಳೆ ಪರ್ಫಾರ್ಮೆನ್ಸನ್ನು ನೋಡ್ತೀವಿ. ಈಗ ಇವನಿಗೆ 12 GB ಮತ್ತು 16 GB ಕೊಡ್ತಿದ್ದಾರೆ ಇವರೆಲ್ಲನೂ ಅಂತ ಅಂದರೆ ಸಕ್ಕತ್ತಾಗಿರುತ್ತೆ. ಪ್ರೋಗ್ರಾಮಿಂಗ್ ಆಗಿರ್ಬೋದು ಅಥವಾ ನೀವು ಗೇಮಿಂಗ್ ಮಾಡೋದಾಗಿರ್ಬೋದು, ಗೇಮಿಂಗಾಗಲಿ ಒಳ್ಳೆ ಪ್ರೊಸೆಸರ್ಸ್ ಇವೆಲ್ಲನೂ ಕೂಡ. ಮತ್ತು ಸ್ಟೋರೇಜ್ಗೂ ಇದು 12 GB 16 GB ಇರೋದ್ರಿಂದ ಗೇಮಿಂಗ್ ಆಡೋರಿಗೆ ಮಾತ್ರ ಅಮೇಝಿಂಗ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಮತ್ತು ಸ್ಟೋರೇಜು 512 GB ಮತ್ತು 512 GB ನಿಯೋ 10 ಆ್ಯಂಡ್ 10 ಪ್ರೋಗೆ. ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ನೋಡ್ಕೋಬೋದು, ಆಲ್ಮೋಸ್ಟ್ ಸೇಮ್ ಇದೆ. ಬ್ಯಾಟ್ರಿ, ಚಾರ್ಜಿಂಗು ಮತ್ತು ಪ್ರೈಸ್ ನೋಡಿದ್ರೆ ಮೇಯ್ನ್ ಪ್ರೈಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು. ಸೊ ಇದೆಲ್ಲ ಏನು ಅಂತಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ವೆರಿ ಆಪ್ಟಬಲ್ ಪ್ರೈಸಸ್ ಇವೆಲ್ಲನೂ, 30,000 40,000 ಅವೆಲ್ಲನೂ ಕೂಡ. ಸೊ ಈ IQ Neo 10 ಮತ್ತು 10 Pro 29,999 30,000 ಮತ್ತು 40,000 ರೇಂಜಲ್ಲಿ ಸಿಗೋದ್ರಿಂದ ಸೊ ಮಿಡಲ್ ಕ್ಲಾಸ್ ಪೀಪಲ್ ಕ್ಯಾನ್ ಈಸಿಲಿ ಅಫೋರ್ಡ್ ಟು ಇಟ್. ಓಕೆ, ಸೊ ಈಸಿಯಾಗಿ ಇದನ್ನು ನಾವು ತೊಗೋಬೋದು. ಸೊ ಇದು ಒಂದು ಪ್ರಾಡಕ್ಟ್ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಅಂದರೆ ರಿಯಲ್ಮಿ. ಸೊ ಈಗಿನ ಕಾಲದಲ್ಲಿ ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ ಕಂಪ್ನೀಸಲ್ಲಿ ರಿಯಲ್ಮಿ ಮಾತ್ರ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಇದು ರಿಯಲ್ಮಿ 14 Pro ಈ ಸೀರೀಸಲ್ಲಿ ಬರ್ತಿರುವಂಥ ನೆಕ್ಸ್ಟ್ ಪ್ರಾಡಕ್ಟು. ಸೊ ಪ್ರೊಸೆಸರ್ ನೋಡ್ಬೋದು, ಇದು 7S Gen 3 ಅಲ್ಲಿದೆ. ಸೊ ರಿಫ್ರೆಶಿಂಗ್ ರೇಟು ಮತ್ತು ಡಿಸ್ಪ್ಲೇ ಸೈಜು ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಿಮಗೆ ಹೆಚ್ಚಾಗಿ ನೋಡೋದು ಅಂತ ಅಂದರೆ ಹೆಚ್ಚಾಗಿ ಡಿಸ್ಪ್ಲೇ ಸೈಜ್ ಬರೋದು ಅಂದರೆ ಸ್ಯಾಮ್ಸಂಗಲ್ಲಿ. ಈ ರಿಯಲ್ಮಿ ಮತ್ತು ಇನ್ಯಾವುದು ನಾವು ಇವಾಗ ಯಾವುದಾದ್ರೂ ನೋಡೋದು ಅಲ್ಲ ಪ್ರಾಡಕ್ಟ್, ಅದರಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಸ್ಯಾಮ್ಸಂಗಿಂತ. ಮತ್ತು ಇದರಲ್ಲಿ ರ್ಯಾಮ್ ಸ್ಪೇಸ್ ಬಂದು 12 GB, ಸ್ಟೋರೇಜ್ ಬಂದು 256 GB ಇದೆ. ಮತ್ತು ಕ್ಯಾಮ್ರಾ ಡ್ಯುಯಲ್ ಕ್ಯಾಮ್ರಾ ಇದೆ. ಸೊ ಫ್ರಂಟ್ ಆ್ಯಂಡ್ ರೇರು ಮತ್ತು ಚಾರ್ಜಿಂಗು 80 ವ್ಯಾಟು. ಸೊ ಇದು ಕೂಡ ಅಷ್ಟೇ 35,000 ರೇಂಜಲ್ಲಿ ಸಿಗ್ತಾ ಇದೆ ಈ ಪ್ರಾಡಕ್ಟು. ಸೊ ಇದು ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟು ನಮ್ಮ ಏನು 30,000 to 40,000 ರೇಂಜಲ್ಲಿ ಸಿಗುವಂಥ ಮೊಬೈಲ್ಸ್ಗೆ. ನೆಕ್ಸ್ಟ್ ಬಂದು ನಿಮಗೆ ಒಪ್ಪೋ ರೆನೋ 13 ಸೀರೀಸು, ಒಪ್ಪೋ ರೆನೋ 13. ಒಪ್ಪೋ ಕಂಪ್ನಿಗೆ ರೆನೋ ಬಂದಾದಾಗಿಂದ ಅವರು ಸೇಲ್ಸ್ ಟ್ರೆಂಡೇ ಚೇಂಜ್ ಆಗೋಗಿದೆ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ಒಪ್ಪೋ ರೆನೋ 13G 5G ಸೀರೀಸು. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು. ಇದರ ಫೀಚರ್ಸನ್ನು ನೀವು ನೋಡ್ಬೋದು. ಸೊ ಪ್ರೊಸೆಸರು MediaTek ಅವ್ರದ್ದೇ ಒಂದು ಪ್ರೊಸೆಸರ್ನ ಹಾಕ್ಕೊಂಡಿದ್ದಾರೆ, MediaTek ಅಂತ ಅಂದ್ಬಿಟ್ಟು. ಸೊ ಡಿಸ್ಪ್ಲೇ ಏರಿಯಾ ಬಂದರು 6.59 ಇಂಚಸ್ಸು OLED. ರಿಫ್ರೆಶಿಂಗ್ ರೇಟು 120, ಸೇಮ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇದೆ. ರ್ಯಾಮ್ 16 GB, ಸ್ಟೋರೇಜ್ 256 GB. ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಡೀಟೇಲ್ಸ್ ಇದೆ. ಮತ್ತು ಬ್ಯಾಟ್ರಿ, ಚಾರ್ಜಿಂಗು 80 ವ್ಯಾಟ್ಸು. ಸೊ ಪ್ರೈಸ್ ಮಾತ್ರ ತುಂಬ ಅಂದರೆ ತುಂಬ ಅಫೋರ್ಡಬಲ್ ಆಗಿದೆ. ಒಪ್ಪೋ ರೆನೋದಲ್ಲಿ ಎಷ್ಟು ಅಂತಂದರೆ 30,000. ಸೊ 30,000 ಅನ್ನೋದು ಆರಾಮಾಗಿ ತೊಗೊಳ್ಳೋಂಥ ಪ್ರೈಸು. ನೀವು ಕಂಪೇರ್ ಟು ಆಲ್ ಅದರ್ ಇವಾಗ ನಾವೇನು ಡಿಸ್ಕಸ್ ಮಾಡಿದ್ವಿ ಅದರ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಚೀಪೆಸ್ಟು ಬಟ್ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು. ಸೊ ನೀವು ಹೋಪ್ಫುಲಿ ನಿಮ್ಮ ಒಂದು ಬಜೆಟ್ ಅಂತ ಏನು ಹೇಳ್ತೀವಿ ಆ ಬಜೆಟಲ್ಲಿ ನೋಡೋ ಹಾಗಿದ್ರೆ ಒಪ್ಪೋ ರೆನೋ 13 ಅನ್ನೋದು ಒಳ್ಳೆ ಮೊಬೈಲು. ಸೊ ಇದಿಷ್ಟು ಕೂಡ ನಾನೀಗ 5 ಮೊಬೈಲ್ ತೋರಿಸಿದೆ. ಸೊ ಈ 5 ಮೊಬೈಲ್ ಫೋನ್ಸಲ್ಲಿ ಇದು ಚೀಪೆಸ್ಟ್ ಅಂತ ಹೇಳಲಿಕ್ಕಾಗಲ್ಲ, ಮೋಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ ಅಂದರೆ ಒಪ್ಪೋ ರೆನೋ. ಸೊ ಇದು ಇವತ್ತಿನ ಒಂದು ನಿಮಗೆ ಕೊಡ್ತಿರೋಂಥ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನಿನ್ನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಅನಿಮೇಷನ್ಸ್ ಆಗಿರ್ಬೋದು ಏನು ಕೂಡ ನಾನು ಮಾಡಿಲ್ಲ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನನಗೊಂದು ಬೆಂಬಲ ಕೊಡಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿರುವಂತಹ ವಿಡಿಯೋಸ್ನ ಮಾಡಿ ನಿಮ್ಮ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಅನಿಸಿಕೆ ಅಭಿಪ್ರಾಯ ಇದೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.